ವೆಲ್ಕಮ್ ಟು ಎಸ್ ಜಿ ಕಂಪ್ಯೂಟರ್ಸ್. ಈಗ ನಾವು ಯಾವ ರೀತಿಯಲ್ಲಿ ಯುಡೈ ಸ್ಟೂಡೆಂಟ್ ಪೋರ್ಟಲ್ನ ಓಪನ್ ಮಾಡುವುದು ಎಂಬ ಕುರಿತು ನೋಡಿಕೊಳ್ಳೋಣ. ಮೊದಲನೇದಾಗಿ ನಾವು ಒಂದು ಕ್ರೋಮ್ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡೆಲ್ ಅಂತ ಒಂದು ಸರ್ಚ್ ಮಾಡಿ, ಅದಾದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತಾ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡೆಲ್ ಅಂತಿದೆಯಲ್ವಾ, ಇದನ್ನು ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ಪೇಜನ್ನು ಓಪನ್ ಆಗುತ್ತಾ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಸೆಲೆಕ್ಟ್ ಸ್ಟೇಟ್ ಟು ಲಾಗಿನ್ ಅಂತಿದೆಯಲ್ವಾ, ಇಲ್ಲಿ ನೀವು ಯಾವ ರಾಜ್ಯದಿಂದ ಎಂಬುದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತಾ. ನಾವು ಕರ್ನಾಟಕದಿಂದ, ಸೊ ಕರ್ನಾಟಕ ಅಂತ ಸರ್ಚ್ ಮಾಡಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿ ಕೇಳುತ್ತಾ. ಯೂಸರ್ ಐ ಡಿ ಯಾವುದಂದರೆ ನಿಮ್ಮ ಸ್ಕೂಲ್ ಡಯೇಸ್ ಆಗಿರುತ್ತೆ. ಅಂದರೆ ಇಲ್ಲಿ ನಿಮ್ಮ ಸ್ಕೂಲ್ ಡಯೇಸ್ ಕೋಡ್ನ ಆ್ಯಡ್ ಮಾಡಿ ಇಲ್ಲಿ ನೀವು ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತಾ. ಇದು ನಿಮಗೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಬಳಿ ಇದರ ಕುರಿತು ಐ ಡಿ ಮತ್ತು ಪಾಸ್ವರ್ಡ್ ಸಿಗುತ್ತಾ. ಅದನ್ನು ನೀವು ತೆಗೆದುಕೊಂಡು ಇಲ್ಲಿ ಕೇಳುವಂಥ ಕ್ಯಾಪ್ಚರ್ನ ಆ್ಯಡ್ ಮಾಡಬೇಕಾಗತ್ತಾ. ಒಂದು ಸಾರಿ ನಾನು ಕ್ಯಾಪ್ಚರ್ನ ಹಾಕಿ ನಿಮಗೆ ತೋರಿಸ್ತೀನಿ. KWB. ಸೊ ಈ ರೀತಿಯಾಗಿ ನೀವು ಯೂಸರ್ ಐ ಡಿ, ಪಾಸ್ವರ್ಡ್, ಕ್ಯಾಪ್ಚರ್ ಹಾಕಿದ ನಂತರ ಇಲ್ಲಿ ಲಾಗಿನ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡೆಲ್ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 2024-25 ಓದು ವರ್ಷದ ಒಂದು ವಿದ್ಯಾರ್ಥಿಗಳ ಕುರಿತು ಮಾಹಿತಿ ಇಲ್ಲಿರ್ತದೆ. ಸೊ ನಮ್ಗೆ ಈಗ ಬೇಕಾಗಿರ್ತಕ್ಕಂಥದ್ದು ಕರೆಂಟ್ ಅಕಾಡೆಮಿಕ್ ಇಯರ್ 2025-26 ಅಲ್ವಾ. ಸೊ ಈ ಇಯರ್ನ ನಾವು ಕ್ಲಿಕ್ ಮಾಡಿಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಇಲ್ಲಿ ತುಂಬಬೇಕಾಗುತ್ತೆ. ಇದು ಸ್ಟೂಡೆಂಟ್ ಪೋರ್ಟಲ್ನ ಓಪನ್ ಮಾಡುವಂಥ ವಿಧಾನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭೀಮ್.